ವಿಡಿಯೋದಲ್ಲಿ ಕಾಶ್ಮೀರಿ ಚಿಕನ್ ಮಸಾಲ ರೆಸಿಪಿ ಯಾವ ರೀತಿ ಮಾಡ್ತಾ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ ರೆಸಿಪಿ. ನೀವು ಇದನ್ನ ಚಪಾತಿ ಅನ್ನ ಪೂರಿ ಜೊತೆಗೆ ಮಾಡ್ಕೊಳ್ತಿರ್ಬೋದು. ಟೇಸ್ಟ್ ಅಂತೂ ಸೂಪರ್ ಆಗುತ್ತೆ. ನಾವು ಮಾಡ್ತಾರೆ ಸ್ವಲ್ಪ ಡಿಫರೆಂಟ್ ಸ್ಟೈಲ್ ಅಷ್ಟೇ. ಸೊ ಈ ರೆಸಿಪಿ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು 1.5 ಕಿಲೋ ಚಿಕನ್ ತೆಗೆದುಕೊಂಡಿದ್ದೀನಿ. ಅದಕ್ಕೆ ಪೆಪ್ಪರ್, ಕಾಲು ಸ್ಪೂನ್ ಅರಿಶಿನ, ಜೀರಿಗೆ ಮತ್ತು ಕೊತ್ತಂಬರಿ ಪುಡಿ ಅಥವಾ ಬಳಸೋ ಮತ್ತು ಕೊತ್ತಂಬರಿ ಪುಡಿ ಆಗುತ್ತೆ. ಈಗ ಗರಂ ಮಸಾಲನ ಹಾಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕಸ್ತೂರಿ ಮೆಥಿ, ಖಾರದ ಪುಡಿ 1-2 ಸ್ಪೂನ್ ಅಷ್ಟು ನೀವು ನೋಡ್ಕೊಂಡು ಹಾಕೊಳ್ಳಿ. ಹಾಗೆ ಮಸಾಲೆ ಸ್ವಲ್ಪ ಸ್ಟ್ರಾಂಗ್ ಇರಲಿ. 1/2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1-2 ಸ್ಪೂನ್ ಅಷ್ಟು ಮೊಸರು ಹಾಕಿದ ಮೇಲೆ 2-3 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 15 ನಿಮಿಷ ಕಾಲ ಇದನ್ನು ಇಡಿ. ಇಲ್ಲಾಂದ್ರೆ ಬೆಳಿಗ್ಗೆ ನೀವು ಮಾಡಿ ಸಂಜೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಸಾಲೆ ಚೆನ್ನಾಗಿ ಹೇಳ್ಕೊಂಡಿರುತ್ತೆ. ಇಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಒಂದ್ಸರಿ ಚೆನ್ನಾಗಿ ತೊಳೆದು ಮತ್ತೆ ಬಿಸಿ ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ ನೋಡಿ. ನಂತರ ಇಲ್ಲಿ ಚಿಕನ್ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 10 ರಿಂದ 15 ನಿಮಿಷ ಆಗಿದೆ. ಚೆನ್ನಾಗಿ ಮಸಾಲೆ ಹೇಳ್ಕೊಂಡ್ರೆ ಕೋಳಿ ಒಳಗಡೆ ಒಳ್ಳೆ ಹೇಳ್ಕೊಳ್ಳುತ್ತೆ. ಈಗ ನಾನು ಒಂದೊಂದೇ ಫ್ರೈ ಮಾಡ್ಕೊಳ್ಳೋಕೆ ಹಾಕೊಳ್ತಾ ಇದ್ದೀನಿ. ನೀವು ಪಾತ್ರೆ ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡ್ರೆ ಒಂದೇ ಸರಿ ಪಾತ್ರೆ ಹಾಕಿ ಫ್ರೈ ಮಾಡ್ಕೊಳ್ಬೋದು. ಈಗ ಇದು ಒಂದ್ಸರಿ ಚೆನ್ನಾಗಿ ಫ್ರೈ ಆಗಿದೆ. 2 ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಈಗ ನಾನು ಫ್ರೈ ಮಾಡ್ಕೊಳ್ತೀನಿ, ತೆಗೆದುಕೊಳ್ತೀನಿ. ತುಂಬ ಫ್ರೈ ಮಾಡೋದು ಬೇಡ. ಒಂದು 70ರಷ್ಟು ಫ್ರೈ ಆದರೆ ಸಾಕು. ಇನ್ನು ಸ್ವಲ್ಪ ನಾವು ಮಸಾಲೆ ಮಾಡಿ ಕುದಿಸುವಾಗ ಬೆಂದೋಗ್ಬಿಡುತ್ತೆ. ಈಗ ನಾನು ಅದೇ ಎಣ್ಣೆಗೆ 1-2 ಕಾಯಿ ಮೆಣಸು ಹಾಗೆ ಒಂದು 4 ಮೀಡಿಯಂ ಸೈಜ್ಗಿಂತ ಸ್ವಲ್ಪ ದೊಡ್ಡ ನೀರುಳ್ಳಿನ ತೆಗೆದುಕೊಂಡಿದ್ದೀನಿ. ನಾನು ಚಿಕನ್ನ ತುಂಬ ತೆಗೆದುಕೊಂಡಿರೋದ್ರಿಂದಾಗಿ ನೀರುಳ್ಳಿ ಸ್ವಲ್ಪ ಜಾಸ್ತಿ ತೆಗೆದುಕೊಂಡಿದ್ದೀನಿ. ಇಲ್ಲಿ ಚಿಕನ್ ಮಸಾಲ, ಗರಂ ಮಸಾಲ, ಮ್ಯಾಗಿ ಮಸಾಲ, ಅರಿಶಿನ ಹಾಗೆ ನಾನು ಮೊದಲೆಲ್ಲ ಏನು ಚಿಕನ್ ಹಾಕಿದ್ದೆ ಅದನ್ನು ಹಾಕೊಂಡಿದ್ದೀನಿ. ಸ್ವಲ್ಪ ಸ್ಟ್ರಾಂಗ್ ಆಗಿ ಹಾಕೊಂಡಿದ್ದೀನಿ. ಮತ್ತು ನಾನಲ್ಲಿ ಮ್ಯಾಗಿ ಮಸಾಲ ಹಾಕಿಲ್ಲ. ಇಲ್ಲಿ ಸ್ವಲ್ಪ ಮ್ಯಾಗಿ ಮಸಾಲ ಹಾಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ಇಲ್ಲಿ ಎಲ್ಲ ಥರದ ಗರಂ ಮಸಾಲನ ಹಾಕೊಳ್ಬೋದು. ಈಗ ಇಲ್ಲಿ ಒಂದು 4ರಿಂದ 5 ಟೊಮೆಟೊನ ನಾನು ಪ್ಯೂರಿ ಮಾಡಿ ಹಾಕೊಂಡಿದ್ದೀನಿ. 4ರಿಂದ 5 ಟೊಮೆಟೊ ನಿಮಗೆ ಸಾಧಾರಣ ನೀವು 1/2 kg 1/4 kg ಮಾಡೋಕೆ ಅಷ್ಟು ಬೇಕಾಗುತ್ತಿಲ್ಲ. ನಾನು ಇಲ್ಲಿ ತುಂಬ ಮಾಡ್ತಿರೋದ್ರಿಂದಾಗಿ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ.